ಭಾಳಷ್ಟು ಕಾಮೆಂಟ್ಗಳೆಲ್ಲ ನೋಡಿದ್ರೆ ಡ್ರೋನ್ ಪ್ರತಾಪ್ ಅವರು ವಿನ್ ಆಗ್ತಾರೆ ಅನ್ನೋ ರೇಂಜಿಗೆ ಎಲ್ಲರೂ ಫಿಕ್ಸ್ ಆಗಿ ಕುಂತಿದ್ದಾರೆ. ಅವ್ರವ್ರ ಇಷ್ಟಕ್ಕೆ ಬಿಟ್ಟಿದ್ದು. ಈ ಕಡೆ ನಾಯಿ ಇದೆ, ಈ ಕಡೆಯಿಂದ ಮುಂದೆ ಬನ್ನಿ. ನಾಯಿ ಇದೆ ಈ ಕಡೆ ಬನ್ನಿ. ಎಸ್ ವಿ ಎನ್ ಬಿಗ್ ಬಾಸ್ ನೋಡ್ತೀರಮ್ಮ? ಹಾಂ, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಇಷ್ಟ ಅಂತ ಏನಿಲ್ಲ, ಕಾರ್ತಿಕ್ ಗೆಲ್ಬೋದು ಅನ್ಸುತ್ತೆ. ಕಾರ್ತಿಕ್ ಅವರು ಆಟಗಳನ್ನು ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾರೆ. ವಿನಯ್ ಮತ್ತು ಸಂಗೀತ ಸಂಗೀತ ಸ್ವಲ್ಪ ಶಾರ್ಟ್ ಟೆಂಪರ್ ಜಾಸ್ತಿ. ಚೆನ್ನಾಗಿ ಆಡ್ತಿದ್ದಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಪ್ರತಾಪ್ ಈಸ್ ವೆರಿ ಇಂಟೆಲಿಜೆಂಟ್ ಪರ್ಸನ್. ಡ್ರೋನ್ ಪ್ರತಾಪ್ ಅವ್ರಿಗೆ ಹುಷಾರಿಲ್ಲ, ಹಾಸ್ಪಿಟಲ್ ಜಾಯ್ನ್ ಆಗಿದ್ದಾರೆ ಅಂತ ಮಾತಿದೆ ಅಮ್ಮ. ಮನೆಯಲ್ಲಿ ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು ಅಂತ ಒಂದು ಇಲ್ಲ. ಇವತ್ತು ನಿನ್ನೆನೆ ಹೆವಿ ಟ್ಯಾಬ್ಲೆಟ್ ತೊಗೊಂಡಿದ್ದಾರೆ, ಫುಡ್ ಪಾಯ್ಸನ್ ಆಗಿದೆ ಅಂತ ಹಾಸ್ಪಿಟಲ್ ಜಾಯ್ನ್ ಆಗಿದ್ದಾರೆ ಡ್ರೋನ್ ಪ್ರತಾಪ್ ಅವರು. ಗೊತ್ತಿಲ್ಲ. ಇವತ್ತಿನ ಲೈವ್ ನೋಡಿದ್ರು ಇಲ್ಲ, ಹೆವಿ ಟ್ಯಾಬ್ಲೆಟ್ಗಳನ್ನ ತೊಗೊಂಡಿದ್ದಾರೆ ಅಂತ. ಅವರು ಹುಷಾರಿಲ್ಲ ಅಂತೇಳಿ ಅದೇ ಟ್ಯಾಬ್ಲೆಟ್ ಜಾಸ್ತಿ ತೊಗೊಂಡಿದ್ದಾರೆ ಅಂತ ನೋಡಿ. ತುಕಾಲಿ ಸಂತು ಗೆಲ್ಲ ಅದನ್ನೆಲ್ಲ ಆಕ್ಚುಲಿ ತುಕಾಲಿ ಸಂತು 100%. ಅವನೇ ಆಟ ಪಾಠ ನೋಟ ನಗ್ಸೋದು ಎಲ್ಲ ಮಾಡೋದು. ಮತ್ತೆ ವಿನಯ್ ಸಂಗೀತ ಅವರೆಲ್ಲ ಅಗ್ರೆಸಿವ್ ಆಗಿ ಜಗಳ ಆಡ್ಕೊಂಡು ಸಂಗೀತ ಗೋಸ್ಕರ ಅಷ್ಟೇ ಸಂತುನೇ ಗೆಲ್ಲದು. ಕಾಮಿಡಿ ಇಷ್ಟ ಆಗ್ತಾ ಇದ್ದಾರೆ ಅವ್ರದ್ದು. ಕಾರ್ತಿಕ್ ಅವ್ರು ನಮ್ಮ ರಿಲೇಷನ್ ಇದ್ದಾರೆ. ಓಕೆ ಥ್ಯಾಂಕ್ ಯು. ಮೈಸೂರವರು ಕಾರ್ತಿಕ್ ಅವರೇ ಫೋನ್ ನಮ್ಮ ಕಾರ್ತಿಕ್ ಅವ್ರು ಅಂತ ಹೇಳ್ತಾ ಇದ್ರೆ, ಸಂಗೀತ ಅವರು ಕಾರ್ತಿಕ್ ಅವ್ರಿಗೆ ಬಕೆಟ್ ಅಂತ ಹೇಳಿ ಕೊಟ್ರಲ್ಲ, ಏನಂತೀರ ಅದಕ್ಕೆ? ಈಗ ಸಂಗೀತ ಅವರು ಕಾರ್ತಿಕ್ ಅವ್ರ ಜೊತೆನೇ ಇದ್ರು ಇವಾಗಲೂ, ಆಮೇಲೆ ಈ ಕಡೆ ದೂರ ಆಗಿ ಬಕೆಟ್ ಇದಾರೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರವ್ರ ಮಾತಿನ ಒಂದು ಕಲ್ಚರಲ್ ತೋರಿಸುತ್ತೆ. ನಾವು ಮಾತನ್ನ ಎಲ್ಲಿ ಹೇಗೆ ಆಡ್ಬೇಕೋ ಹಾಗೆ ಆಡಿದ್ರೇನೆ ಆ ಮಾತಿಗೆ ಒಂದು ಚಂದ ಇರೋದು ಕೂಡ ಅಲ್ಲೇ. ಅದು ಕನ್ನಡದಲ್ಲಿ ಒಳ್ಳೊಳ್ಳೆ ಇದಿರುತ್ತೆ, ಭಾಷೆಯಲ್ಲಿ ಒಂದು ಇದಿದೆ. ಅದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು, ಎಲ್ಲಿ ಯಾವಾಗ, ಅದು ಭಾಳ ಇಂಪಾರ್ಟೆಂಟ್. ಭಾಳಷ್ಟು ಕಾಮೆಂಟ್ಗಳೆಲ್ಲ ನೋಡಿದ್ರೆ ಡ್ರೋನ್ ಪ್ರತಾಪ್ ಅವರು ವಿನ್ ಆಗ್ತಾರೆ ಅನ್ನೋ ರೇಂಜಿಗೆ ಎಲ್ಲರೂ ಫಿಕ್ಸ್ ಆಗಿ ಕುಂತಿದ್ದಾರೆ. ಅವ್ರವ್ರ ಇಷ್ಟಕ್ಕೆ ಬಿಟ್ಟಿದ್ದು. ಜನಗಳು ಯಾವ ರೀತಿ ಯಾರನ್ನ ಇಷ್ಟಪಡ್ತಾರೆ ಅದಕ್ಕೆ. ಆ ಇಂಟೆಲಿಜೆಂಟ್ ಎಲ್ಲರೂ ಒಂದೊಂದಲ್ಲ ಒಂದೊಂದು ರೀತಿಲಿ ಇದೆ. ಹೌ ಟು ಬಿಹೇವ್ ಎಲ್ಲ ಚೆನ್ನಾಗಿ ಗೊತ್ತಿರೋದು. ಡ್ರೋನ್ ಪ್ರತಾಪ್ ಅವ್ರಿಗೆ ಗುರುಜಿಯವರು ಒಂದು ಮಾತು ಹೇಳಿದ್ರು, ತಂದೆ ಜೊತೆ ಹೋದ್ರೆ ನಿನಗೆ ಗಂಡಾಂತರ ಇದೆ. ಅದಕ್ಕೆ ಏನಂತೀರ? ಗುರುಜಿ ಹೇಳಿದ್ದು ಸರಿ ಅಂತೀರಾ ತಪ್ಪಂತೀರ ಅಂತ? ಅದೆಲ್ಲ ಬೇಡ ಅಂತೀರಾ? ಇಷ್ಟ ಅವ್ರವ್ರ ಫೇಟ್ ಅಥವಾ ಹಣೆ ಬರ. ಈಗ ಡ್ರೋನ್ ಪ್ರತಾಪ್ ಅವರು ಹಾಸ್ಪಿಟ್ಲ್ ಜಾಯ್ನ್ ಆಗಿದ್ದಾರಮ್ಮ, ಫುಡ್ ಪಾಯ್ಸನ್ ಆಗಿದೆ ಅಂತೇಳಿ ನಿನ್ನೆಯಿಂದ ಅವರು ಮನೆಯಲ್ಲಿಲ್ಲ, ಹಾಸ್ಪಿಟ್ಲಲ್ಲಿ ಇದ್ದಾರೆ. ಏನಂತೀರ ಅದಕ್ಕೆ? ಆ ರೀತಿ ಮಾಡಬಾರ್ದು. ಬಿಗ್ ಬಾಸ್ ಮನೆಯಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ತಾರೆ. ನಾವು ಬಿಗ್ ಬಾಸ್ ಅಲ್ಲಿ ಎಲ್ಲೇ ಆಗಲಿ ಸ್ವಲ್ಪ ಕೇಳಿದ್ದೀವಿ, ಎಮೋಷನಲ್ ಇದ್ದಾರೆ ಸ್ವಲ್ಪ. ಒಂದ್ ಕಡೆ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ದ ಅಂತ ಸುದ್ದಿನೂ ಆಗ್ತಾ ಇದೆ. ಅವೆಲ್ಲ ಸುಮ್ಮನೆ ಸುದ್ದಿಗಳು, ಪ್ರಚಾರ. ನಾವು ಗೊತ್ತಿಲ್ಲದೆ ಮಾತಾಡಬಾರ್ದು ನಾವು ಯಾವುದು ಆ ಥರ ಮಾಡ್ಕೊಳ್ಳಲ್ಲ ಅಂತೀರಿ. ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ, ಬಿಗ್ ಬಾಸ್ ಮನೆಗೆ ಮತ್ತೆ ರಿಟರ್ನ್ ಬರಲ್ಲ, ಅಷ್ಟು ಸೀರಿಯಸ್ ಆಗಿದೆ ಅನ್ನೋ ಮಾತನ್ನು ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ ನಡ್ಸೋರು ಎಲ್ಲಾ ತರ ಸೆಕ್ಯೂರಿಟಿ ಎಲ್ಲಾನು ನೋಡ್ಕೊಂಡೆ ಅವರು ಅಷ್ಟು ದೊಡ್ಡದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಊಟ ಮಾಡ್ಲಾರ್ದೇನೆ ಟ್ಯಾಬ್ಲೆಟ್ಸ್ ತಗೊಂಡಿದ್ದಾರೆ ಅಂತ. ಅದೆಲ್ಲ ತಪ್ಪೆ, ಆದ್ರೆ ಅದೆಲ್ಲ ಸೆಕ್ಯೂರಿಟಿ ನೋಡ್ಕೊಳ್ತಾರೆ. ಅಷ್ಟಿಲ್ಲದೆ ಇಷ್ಟು ದೊಡ್ಡ ಕಾರ್ಯಕ್ರಮಗಳು ಯಾರು ಮಾಡೋದಕ್ಕೆ ಸಾಧ್ಯ? ಅದು ಇದ್ದೇ ಇರುತ್ತೆ. ರಿಟರ್ನ್ ಬಿಗ್ ಬಾಸ್ ಮನೆಗೆ ಬರ್ತಾರಂತೀರಾ? ಬಿಗ್ ಬಾಸ್ ಡ್ರೋನ್ ಪ್ರತಾಪ್ ಅವರು ಬರ್ಲಿ. ನಿಮ್ಮ ಓಟ್ ಯಾರಿಗೆ ಹೇಳ್ರಿ? ಒಂದೇ ಸಲ ಓಟ್ ಫಾರ್ ಕಾರ್ತಿಕ್, ನೀವಮ್ಮ? ಸಂಗೀತ, ವಿನಯ್. ಎಷ್ಟೊಂದು ಅಭಿಪ್ರಾಯ. ನೀವು ಕಾರ್ತಿಕ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು.